ನಮಸ್ತೆ ಫ್ರೆಂಡ್ಸ್, ನಾವು ಇವತ್ತು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ನಮಗೆ ತುಂಬ ಖುಷಿ ಆಗ್ತಾಯಿದೆ. ಓಮಿನಿ ಹೊರಟು ನಿಂತಿದೆ, ನಾವೆಲ್ಲ ರೆಡಿ ಆಗಿದ್ದೀವಿ. ನಾವು ಇವಾಗ ನಮ್ಮೂರಿಂದ 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಇದು ಅಂದನಕೆರೆ ಹತ್ರ ಸಬ್ಬೆನಹಳ್ಳಿ ಅಂತ ತುಂಬ ಚೆನ್ನಾಗಿದೆ ಈ ಪ್ಲೇಸು. ಟೂರಿಸ್ಟ್ ಪ್ಲೇಸ್ ಕೂಡ ಇದು. ಬೆಟ್ಟ ಇದು ಸಿದ್ಧರು ಬೆಟ್ಟ ಅಂತ. ಶ್ರೀ ದುರ್ಗಾ ಮಾತಾನೂ ಇದ್ದಾರೆ ಇಲ್ಲಿ. ಮತ್ತು ಇಲ್ಲಿ ಎಂಟ್ರೆನ್ಸ್ಗೆ ನಾವು ಬಂದಿದ್ದೀವಿ. ಇವಾಗ ಎಂಟ್ರೆನ್ಸ್ ಬಂದ್ವಿ. ಓಮಿನಿ ನಿಲ್ಲಿಸಿ ನಾವೆಲ್ಲ ಮೇಲ್ಗಡೆ ನಡ್ಕೊಂಡೇ ಹೋಗಬೇಕು. ಓಮಿನಿ ಗಾಡಿಗಳೆಲ್ಲ ಹೋಗಲ್ಲ. ಇದು ಬರೀ ನಿಜೈಕ್ಯ ಕ್ಷೇತ್ರ. ಇದು ನಮ್ಮ ಹಸ್ಬೆಂಡು, ನಾನು, ನಮ್ಮ ಹಸ್ಬೆಂಡ್ ಅಕ್ಕ, ನಮ್ಮ ಹಸ್ಬೆಂಡ್ ಫ್ರೆಂಡು ಹೋಗ್ತಾ ಇದ್ದೀವಿ. ನಾವೆಲ್ಲ ಇವಾಗ ಬೆಟ್ಟ ಹತ್ತಬೇಕು. ತುಂಬ ಚೆನ್ನಾಗಿರುತ್ತೆ ಬೆಟ್ಟ. ಇಲ್ಲಿ ಕಾಲ್ದಾರಲ್ಲೇ ಹೋಗೋದು, ಬರೀ ಕಾಲಲ್ಲಿ ಬಂಡೆಗಳ ಮೇಲೆಲ್ಲ ಹತ್ತಿ ಹೋಗಬೇಕು. ತುಂಬ ಖುಷಿಯಾಗುತ್ತೆ. ಎಲ್ಲ ಮರ ಗಿಡಗಳು ಇಲ್ಲಿ ತುಂಬ ಔಷಧ ಪದಾರ್ಥಗಳು ಸಿಗುತ್ತೆ. ಅಂದರೆ ಎಲ್ಲ ವನೌಷಧಗಳು ಮತ್ತು ಈ ಮರದ ಔಷಧಿಗಳು, ನಾಟಿ ಔಷಧಿಗಳೆಲ್ಲ ಸಿಗುತ್ತೆ. ತುಂಬ ಖುಷಿಯಾಗುತ್ತೆ ನೋಡುವಾಗ. ಎಲ್ಲ ಬಂಡೆಗಳು ಹತ್ತಬೇಕು. ಎಲ್ಲ ಪ್ರತಿಯೊಂದು ಬಂಡೆಗೂ ಸಹ ಒಂದು ನಿಜ ಶಕ್ತಿ ಇದೆ. ಅದು ಗೊತ್ತಿಲ್ಲ ನಮಗೇನು, ಬಟ್ ಆದರೆ ಹಿರಿಯರಿಗೆ ಕೇಳಿದ್ರೆ ನಮಗೆ ತಿಳಿಸ್ತಾರೆ. ಆದರೆ ಇದು ನೋಡಿ, ಈ ಥರ ಕಾಲುದಾರಿಲೇ ಹೋಗಬೇಕು. ಈ ಥರ ನಡ್ಕೊಂಡೇ ಹೋಗಬೇಕು. ತುಂಬ ದೂರ ಏನಿರಲ್ಲ, ಒಂದು 15 ನಿಮಿಷ ನಡೆದ್ರೆ ಸಾಕು. ಹೋಗ್ಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ. ಇಳಿಬೇಕಾದ್ರೆ ಫುಲ್ ಇಳಿಜಾರಿರುತ್ತಲ್ಲ, ತುಂಬ ಬೇಗ ಹೋಗ್ತೀವಿ. ಎಲ್ಲ ಬಂಡೆಗಳು ಬಂಡೆ ಥರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫೋನಲ್ಲಿ ಹಿಂಗೆ ಸ್ಕ್ರಾಲ್ ಮಾಡ್ತಾ ಹಿಂಗೆ ಆಗ್ಬಿಟ್ಟಿದೆ. ವಿಡಿಯೋ ಮಿಸ್ ಆಗಿದೆ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಈ ಬೆಟ್ಟ. ಈಗ ಇನ್ನೂ ನಡೀತಾನೆ ಇದ್ದೀವಿ. ಈ ಬಂಡೆಗಳ ಮೇಲೆ ಕಾಲಿಡ್ತಾ ಇದ್ದೀವಿ. ನಾವು ಒಂದು ಸಾರಿ ಸುಮಾರು 11 ಗಂಟೆಗೆ ಹೋಗಿದ್ವಿ. ಆದ್ರೂ ಇದು ಬಿಸಿಲಿದ್ದಕ್ಕೆ ಈ ಥರ ಆರಾಮಾಗಿ ನಡೀತಿದ್ದೀವಿ ಅಷ್ಟೇ. ಇಲ್ಲ ಅಂದಿದ್ರೆ ಫುಲ್ ಬಿಸಿಲು ಇರ್ತಿದ್ರೆ ತುಂಬ ಕಷ್ಟ ಆಗೋದು. ನೋಡಿ, ಅಲ್ಲಿ ಕಾಣ್ತಿದೆಯಲ್ಲ, ಅದೇ ಟೆಂಪಲ್ಲು. ಇವಾಗ ನಾವು ನೋಡಿ, ಎಂಟ್ರೆನ್ಸಿಂದ ಇಲ್ಲಿವರೆಗೂ ಈ ಥರ ಕಾಣುತ್ತೆ. ಫುಲ್ಲು ಬೆಟ್ಟ ಇದೆ, ಫುಲ್ಲು ಮರ ಗಿಡಗಳು ಮತ್ತು ಎಲ್ಲ ಔಷಧಿ ಪದಾರ್ಥಗಳು, ನಾಟಿ ಔಷಧಿಗಳೆಲ್ಲ ಇಲ್ಲಿ ನಮಗೆ ಸಿದ್ಧಗುಡ್ಡದಲ್ಲಿ ಪೂರ್ತಿ ನಮಗೆ ಗೊತ್ತಿಲ್ಲದೆ ಇರೋ ಎಲ್ಲ ಔಷಧಿಗಳು ಇವೆ. ತುಂಬ ಚೆನ್ನಾಗಿ ದೇವಸ್ಥಾನ ಪೂಜೆಗಳಾಗಲಿ ನಡೆಸ್ಕೊಡ್ತಾರೆ. ಮತ್ತು ಇಲ್ಲಿ ಯಾವುದೂ ಸುಳ್ಳಾಗೋದೇ ಇರೋಂಥ ಒಂದೊಂದು ಪವಾಡಗಳೇ ಇದ್ದಾವೆ ಇಲ್ಲಿ. ನೋಡಿ, ಇದೇ ದೇವಸ್ಥಾನ. ಈ ದೇವಸ್ಥಾನ ಮುಂದೆ ಕೂತಿದ್ದೀವಿ ನಾವು. ಇಲ್ಲಿ ನಮ್ಮ ಯಜಮಾನ್ರು ಫ್ರೆಂಡು ಕಾಲು ತೊಳ್ಕೊಂಡು ಒಳಗಡೆ ಹೋಗಿ ಅಂತ ಅಂದಿದ್ದಕ್ಕೆ ಎಲ್ಲ ಕಾಲು ತೊಳ್ಕೊಂಡು ಒಳಗಡೆ ಎಂಟ್ರೆನ್ಸ್ ಆಗ್ತಾಯಿದ್ದೀವಿ. ಎಂಟ್ರೆನ್ಸಲ್ಲಿ ತುಂಬ ಚೆನ್ನಾಗಿದೆ. ಈ ಥರ ಇದೆ ಎಂಟ್ರೆನ್ಸ್. ಒಳಗಡೆ ಹೋದಾಗ ದುರ್ಗಾ ಮಾತಾ ಅಂತ ಇದು ನಮ್ಮ ಮನೆ ದೇವರು. ಒಂದು ಬಂಡೆ ಒಳಗಡೆ, ಈ ಬಂಡೆ ಒಳಗಡೆ ಒಂದು ಶಕ್ತಿ ಇದೆ. ಈ ಬಂಡೆಯಿಂದ ಹೋದರೆ ಬೇರೆ ಇದ್ರ ಪ್ರತಿರೂಪವಾಗಿರೋ ಒಂದು ದೇವಸ್ಥಾನದ ಒಳಗಡೆ ಹೋಗ್ತೀವಿ. ಅಂದರೆ ಒಳಗಡೆ ಯಾವುದೋ ಒಂದು ಮಾರ್ಗ, ಸುರಂಗ ಮಾರ್ಗ ಅಂತವೆಲ್ಲ ಆ ಥರವೂ ಇದೆ. ಅದೆಲ್ಲ ಹೇಳ್ತಾರೆ, ಬಟ್ ನನಗೇನು ಗೊತ್ತಿಲ್ಲ. ನಾನು ಇವಾಗ 1 ವರ್ಷದ ಹಿಂದೆ ಮದುವೆ ಆಗಿರೋದು. ಸೊ ನಾವು ಹೋಗಿದ್ವಿ ಅಂತ ಒಂದು ವಿಡಿಯೋ ಇರಲಿ ಅಂತ ಮಾಡಿದ್ದೆ ಅಷ್ಟೇ. ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ಎಲ್ಲ ತೀರ್ಥ ತಗೊಂಡು, ದೇವರ ಆಶೀರ್ವಾದ ಎಲ್ಲ ತಗೊಂಡು ತುಂಬ ಖುಷಿಯಾಯಿತು. ಹೋಗ್ತಾ ಇದ್ದೀವಿ ಇವಾಗ. ಈಗ ಇನ್ನೇನು ಇಲ್ಲ. ಈಗ ನೋಡಿ, ಫುಲ್ಲು ಆ ದೇವಸ್ಥಾನದಿಂದ ಹೆಂಗೆ ಬೆಟ್ಟ ಕಾಣುತ್ತೆ ಅಂತ ಎಲ್ಲ ತೋರಿಸ್ತಾ ಇದ್ದೀನಿ. ಮತ್ತು ಇಳಿಜಾರು ಇಲ್ಲೆಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಗುರುಗಿರಿ ಸಿದ್ದರಾಮೇಶ್ವರ ಅಂತ ಇದು ತುಂಬ ಚೆನ್ನಾಗಿ. ಇದಕ್ಕೆಲ್ಲ ದೊಡ್ಡ ರಾಜಕೀಯ ವ್ಯಕ್ತಿಗಳೆಲ್ಲ ಇಲ್ಲಿ ಬಂದಿರೋದು ನೋಡಿದ್ದೀನಿ ನಾನು. ಸಿದ್ಧರು ದೇವಸ್ಥಾನದ ಎಂಟ್ರೆನ್ಸು ಈ ಥರ. ಒಳಗಡೆ ಈ ಥರ ಇದೆ. ಇದು ಹೊರ್ಗಡೆ ಎಂಟ್ರೆನ್ಸು ಮತ್ತು ಬ್ಯಾಕ್ ಸೈಡು ಮತ್ತು ಈ ಥರ ಸಖತ್ತಾಗಿದೆ. ಇದು ಇನ್ನೊಂದು ಗೇಟ್. ಇದು ಗೇಟ್ ಒಳಗಡೆಯಿಂದ ಯಾವ ಥರ ಕಾಣುತ್ತೆ ಅಂತ ಇಣ್ಕಿ ನೋಡೋಕೆ ಹೋಗಿ ಈ ಥರ ವೀಡಿಯೋ ಮಾಡಿದ್ದೀನಿ. ಇದಷ್ಟೇ. ಇದ್ರದ್ದು ಏನೇನೋ ಒಂದು ನಿಜೈಕ್ಯ ಶಕ್ತಿ ಇದೆ ಇದು, ಬಟ್ ನನಗೇನು ಅಷ್ಟಾಗಿ ಗೊತ್ತಿಲ್ಲ. ಒಟ್ಟು ಚೆನ್ನಾಗಿದೆ. ಬೆಟ್ಟದಲ್ಲಿ ನೋಡಿ, ಈ ಥರದವೆಲ್ಲ ಗಿಡಗಳು, ತುಂಬ ಚೆನ್ನಾಗಿರೋ ಗಿಡಗಳಿದ್ದಾವೆ ಇಲ್ಲಿ. ಒಂದೊಂದು ಔಷಧಗಳ ಬಗ್ಗೆಗೆ, ನಾಟಿ ಔಷಧಿಗಳೆಲ್ಲ ಇದ್ರಲ್ಲಿ ತೆಗಿತಾರೆ. ತುಂಬ ಚೆನ್ನಾಗಿ ಇದೆ. ಮತ್ತು ಬೆಟ್ಟದ ಮೇಲೆಲ್ಲ ಈ ಥರ ನೀರು ಹೋಗ್ತಾ ಇರುತ್ತೆ. ಚೆನ್ನಾಗಿರುತ್ತೆ ನೋಡಿ. ಈ ಥರ ನೀರೆಲ್ಲ ಹೋಗ್ತಾ ಇರುತ್ತೆ ನೋಡಿ. ಈ ಥರ ಏನೇನೋ ಗಿಡಗಳೆಲ್ಲ ಇದ್ದಾವೆ. ಮೇಲೆ ಹತ್ತಿ ಹೋಗ್ತಾ ಇದ್ದೀವಿ ನಾವು. ಏನಾದರೂ ಚೆನ್ನಾಗಿರುತ್ತೇನೋ ಅಂತ ನೋಡೋಕೆ. ಏನೇನಿರುತ್ತೆ, ನವಿಲು, ಕರಡಿ ಎಲ್ಲ, ಇಲ್ಲಿ ಚಿರತೆಗಳೆಲ್ಲ ಇರ್ತಾವಂತೆ. ಬಟ್ ನಾನೇನು ನೋಡಿಲ್ಲ. ಇವರೆಲ್ಲ ನೋಡಿದಾರಂತೆ. ನವಿಲುಗಳೆಲ್ಲ ಇದ್ವಂತೆ. ಆವಾಗಲೇ ನಾನು ನೋಡ್ತಾ ವೀಡಿಯೋ ಮಾಡ್ತಾ ಅದನ್ನು ನೋಡೋದು ಮರ್ತುಬಿಟ್ಟಿದ್ದೀನಿ. ಆ ವೀಡಿಯೋಗೆ ಕ್ಯಾಪ್ಚರ್ ಆಗಿಲ್ಲ ಅಷ್ಟೇ. ಮತ್ತು ಇಲ್ಲೆಲ್ಲ ಏನೇನೋ ನಡ್ಕೊಂಡು ಹೋಗ್ತಾ ಇದ್ವಿ.
ಬಟ್ ಬಂಡೆಗಳೆಲ್ಲ ಚೆನ್ನಾಗಿ ಕಾಣ್ತಾ. ಈಗ ಎಲ್ಲ ಮುಗೀತು ಅಂದರೆ ಕೆಳಗಡೆ ಇಳಿಯೋಕ್ಕೆ ಅಂತ ಬಂದ್ವಿ. ಸೊ ಯಾವ್ಯಾವ ಥರ ಬೇರೆ ಬೇರೆ ಸೈಡೆಲ್ಲ ಹೋಗಿ ನೋಡ್ತಾ ಇರ್ತೀನಿ ಇದನ್ನು ಯಾವ್ಯಾವ ಥರ ಇದೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ಯಾವ್ಯಾವ ಥರ ಕಾಣುತ್ತೆ ಅಂತ ಇಲ್ಲಿ ವಿಡಿಯೋ ಮಾಡಬೇಕಂತ ಬಂಡೆ ಮೇಲೆ ಬಂದೆ ನಾನು ಅಷ್ಟೇ. ಇಲ್ಲಿಂದ ದೇವಸ್ಥಾನ ಈ ಥರ ಕಾಣುತ್ತೆ. ಮತ್ತು ಈ ಥರ ವೈಟ್ ಕಲರ್ ಕಾಣ್ತಾ ಇರೋದೆಲ್ಲ ನಮ್ಮೂರು ಕೆರೆ, ನೀರೆಲ್ಲ ತುಂಬಿದೆ ನೋಡಿ. ಮಳೆ ಬಂದು ತುಂಬ ಚೆನ್ನಾಗಿ ಮಳೆ ಆಗಿತ್ತು ನಮ್ಮೂರಿಗೆ ನೋಡಿ. ಈ ಥರ ಎಲ್ಲ ಚೆನ್ನಾಗಿತ್ತು, ನೀರೊಳಗಡೆನೇ ಎಲೆ ಬೆಳೆದಿದೆ, ಸಖತ್ತಾಗಿ ಕಾಣ್ತಾ ಇತ್ತು ಇದು ನೋಡಲಿಕ್ಕೆ. ತುಂಬ ಚೆನ್ನಾಗಿದೆ ಇವೆಲ್ಲ ನೋಡೋಕ್ಕೆಲ್ಲ, ತುಂಬ ಖುಷಿ ಆಗುತ್ತೆ. ಇದು ಟೂರಿಸ್ಟ್ ಪ್ಲೇಸ್. ನಾವು ಚಿಕ್ಕ ಹುಡುಗರಲ್ಲಿ ಟೂರ್ ಥರನೇ ಕರ್ಕೊಂಬರೋರು ಈ ಸಿದ್ಧರಗುಡ್ಡಕ್ಕೆ, ತುಂಬ ಚೆನ್ನಾಗಿರ್ತಿತ್ತು. ಮತ್ತು ಇಲ್ಲೆಲ್ಲ ಫುಲ್ಲು ಬೆಟ್ಟ ಬೆಟ್ಟ ಬೆಟ್ಟ, ತುಂಬ ಚೆನ್ನಾಗಿರುತ್ತೆ ಈ ಬಂಡೆ ಎಲ್ಲ ನೋಡೋಕ್ಕೆ. ಮತ್ತು ಮರ ಗಿಡಗಳು ಸುತ್ತಲೂ ಮರ ಗಿಡ, ಒಂದು ಬೇರೆ ಯಾವುದೋ ರೀತಿ ಬಿಲ್ಡಿಂಗ್ ಆಗಲಿ ಏನೂ ಇಲ್ಲ, ಸುತ್ತಲೂ ಮರ ಗಿಡಗಳು ಇದ್ದಾವೆ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಏನೋ ಅಷ್ಟೇ ನಮ್ಮೂರು ಸಿಗುತ್ತೆ. ಇದು ನನ್ನ ಗಿಡ ತುಂಬ ಇಷ್ಟ ಆಯಿತು, ಅದಕ್ಕೆ ಮನೆಗೆ ತಗೊಂಡು ಹೋಗ್ತಾ ಇದ್ದೀನಿ. ಬಾಯ್ ಬಾಯ್ ಫ್ರೆಂಡ್ಸ್, ಮನೆಗೆ ಹೋಗ್ತಾ ಇದ್ದೀವಿ.